ಜಾಮೀನು ಸಿಕ್ಕಿರುವುದು ಖುಷಿ ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. 7 ತಿಂಗಳಿನಿಂದಲೂ ಕೂಡ ಮಗಳು ಜೈಲಿನಲ್ಲಿದ್ದರು. ಮಗಳಿಗೆ ಬೇಲ್ ಸಿಗ್ತಾ ಇದ್ದಂತೆ ತಾಯಿ ಭಾವುಕರಾಗಿದ್ದಾರೆ. ಜಾಮೀನು ಸಿಕ್ಕಿರುವುದು ಖುಷಿ ತಂದಿದೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. 7 ತಿಂಗಳಿನಿಂದಲೂ ಕೂಡ ಜೈಲಿಗೆ ಹೋಗಿ ಮಗಳು ನೋಡಕ್ಕೆ ಹೋಗ್ತಾ ಇದ್ರು. ಈಗ ಮಗಳಿಗೆ ಬೇಲ್ ಸಿಗ್ತಾ ಇದ್ದಂತೆ ತಾಯಿ ಭಾವುಕರಾಗಿದ್ದಾರೆ. ಆ ಕಡೆಗೆ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಈ ಕಡೆಗೆ ಇವರು ಖುಷಿ, ಆ ಕಡೆಗೆ ಅವರಿಗೆ ದುಃಖ. ಯಾಕಂದರೆ ಮಗನಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ. ಈ ಕಡೆಗೆ ಆ ವಿಚಾರದಲ್ಲಿ ಆರೋಪವನ್ನು ಹೊತ್ತಿರುವಂಥವರಿಗೆ ಜಾಮೀನು ಸಿಕ್ಕಿದೆ, ಮತ್ತೆ ಸ್ವತಂತ್ರ ಹಕ್ಕಿಗಳಾಗಿದ್ದಾರೆ. ಹಾಗಾಗಿ ರೇಣುಕಾಸ್ವಾಮಿ ಕುಟುಂಬದವರಿಗೆ ನೋವು, ಈ ಕಡೆಗೆ ಇವರ ಕುಟುಂಬದವರಿಗೆ ಸಂತಸ. ಜಾಮೀನು ಸಿಕ್ಕಿರುವುದು ಖುಷಿ ತಂದಿದೆ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಪವಿತ್ರ ಗೌಡ ಅವರ ತಾಯಿ. 7 ತಿಂಗಳಿನಿಂದಲೂ ಕೂಡ ಅವರನ್ನ ಜೈಲಿಗೆ ಹೋಗಿ ಭೇಟಿಯಾಗಿ ಬರ್ತಾ ಇದ್ರು. ಈಗ ಕಣ್ಣೀರಿಟ್ಟು ಮಾತನಾಡಿದ್ದಾರೆ. ಸರ್, ಏನಿಲ್ಲ, ಏನಂತಂದ್ರೆ ನ್ಯಾಯಾಲಯ ಇವತ್ತೇನು ತೀರ್ಮಾನ ಕೊಟ್ಟಿದೆ ಎಲ್ರಿಗೂ ಖುಷಿ ತಂದಿರತಕ್ಕಂಥ ವಿಚಾರ. ಸರ್, ಏನಿಲ್ಲ, ಏನಂತಂದ್ರೆ ನ್ಯಾಯಾಲಯ ಇವತ್ತೇನು ತೀರ್ಮಾನ ಕೊಟ್ಟಿದೆ ಎಲ್ರಿಗೂ ಖುಷಿ ತಂದಿರತಕ್ಕಂಥ ವಿಚಾರ. ಸರ್, ಏನಿಲ್ಲ, ಏನಂತಂದ್ರೆ ನ್ಯಾಯಾಲಯ ಇವತ್ತೇನು ತೀರ್ಮಾನ ಕೊಟ್ಟಿದೆ ಎಲ್ರಿಗೂ ಖುಷಿ ತಂದಿರತಕ್ಕಂಥ ವಿಚಾರ. ಸರ್, ಏನಿಲ್ಲ, ಏನಂತಂದ್ರೆ ನ್ಯಾಯಾಲಯ ಇವತ್ತೇನು ತೀರ್ಮಾನ ಕೊಟ್ಟಿದೆ ಎಲ್ರಿಗೂ ಖುಷಿ ತಂದಿರತಕ್ಕಂಥ ವಿಚಾರ. ಸೊ ಅದು ಅವರ ಪರವಾಗಿ ವಕೀಲರು ಕೂಡ ಮಾತನಾಡ್ತಾ ಇದ್ರು. ಇನ್ನೊಂದು ಕಡೆಗೆ ಅವ್ರ ತಾಯಿ ಮಾತನಾಡಕ್ಕೆ ಕಣ್ಣೀರು ಭಾವುಕರಾದರು. ಅಲ್ಲಿ ಸಹಜವಾಗಿ ಪವಿತ್ರ ಗೌಡ ಅವರ ತಾಯಿ ಭಾಗ್ಯ ಅವರು ಕೂಡ ಹೇಳಿದರು, ಕಣ್ಣೀರನ್ನು ಹಾಕಿದ್ರು. ಅವ್ರಿಗೆ ಒಂಥರ ಸಂಕಟ ಆಗಿರುತ್ತೆ ಅವ್ರಿಗೆ. ಕಾರಣ 7 ತಿಂಗಳಿನಿಂದ ಕೂಡ ಮಗಳನ್ನು ಅಲ್ಲಿ ನೋಡುವಂಥ ಪರಿಸ್ಥಿತಿಯೆಲ್ಲ ಆಯ್ತಲ್ಲ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗ ಪವಿತ್ರ ಗೌಡ ಅವರ ತಾಯಿ ಭಾವುಕರ ಏನ್ ಮಾತನಾಡಿದ್ರು ಅಂತ? ಅರುಣ್, ಪವಿತ್ರ ಗೌಡ ಅವರ ತಾಯಿ ಭಾಗ್ಯ ಕೂಡ ಅಂದ್ರೆ ಯಾವುದೇ ಕೋರ್ಟ್, ಸೆಷನ್ಸ್ ಕೋರ್ಟ್ ಇಂದ ಹಿಡಿದು ಈಗ ಹೈಕೋರ್ಟ್ ತನಕ ಪ್ರತಿ ಹಿಯರಿಂಗ್ ಅಲ್ಲೂ ಕೂಡ ಹಾಜರಾಗ್ತಾ ಇದ್ರು. ಅದರಂತೆ ಇವತ್ತು ಕೂಡ ಕೆಲವೇ ಕ್ಷಣಗಳಿಂದ ಕೋರ್ಟ್ ಮುಂದೆ ಹಾಜರಾಗಿದ್ರು. ಯಾವಾಗ ಬಿಡುಗಡೆ ಆಯ್ತೋ ತಕ್ಷಣಕ್ಕೆ ಈಚೆ ಬಂದು ಅವ್ರ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿರುವಂಥದ್ದು. ಅಂದ್ರೆ ತಾಯಿ ಪವಿತ್ರ ಗೌಡ ಬಿಡುಗಡೆ ಆಗಿದ್ದಾರೆ, ಏನನ್ಸುತ್ತೆ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಖುಷಿ ತಂದಿದೆ ಅಂತೇಳಿ ಅವರು ಭಾವುಕರಾದಂಥದ್ದು. ಅದ ನಂತರದಲ್ಲಿ ಅವರ ಪರ ವಕೀಲರು ಕೂಡ ಮಾತಾಡಿದ್ದು, ನ್ಯಾಯಾಲಯದ ಮೇಲೆ ನಂಬಿಕೆ ಇತ್ತು, ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಅನ್ನೋ ಮಾತನ್ನು ಹೇಳಿ ಅವ್ರು ಇಲ್ಲಿಂದ ಹೊರಟಿರುವಂಥದ್ದು. ಇನ್ನೂ ಕೂಡ ಏನು ಈ ಸಂಜೆ ಹೊತ್ತಿಗೆ ಅಲ್ಲಿ ಏನು ಷರತ್ತುಗಳಿರೋದ್ರ ಬಗ್ಗೆ ಆರ್ಡರ್ ಬರುತ್ತೆ. ಆರ್ಡರ್ ಬಂದ ನಂತರದಲ್ಲಿ ಇವತ್ತು ಬಿಡುಗಡೆ ಸಂಜೆಗೆ ಆಗುತ್ತಾ ಅಥವಾ ನಾಳೆಗೆ ಹೋಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಇಲ್ಲಿವರೆಗೂ ಕೂಡ ಬರೀ ಜಾಮೀನು ಅಷ್ಟೇ ಆರ್ಡರ್ ಬಂದಿರುವಂಥದ್ದು. ಅದರಲ್ಲಿರುವಂಥ ಷರತ್ತುಗಳೇನು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ಸದ್ಯಕ್ಕೆ ಅವರ ಪರ ವಕೀಲರು ಎಲ್ಲ ಹಾಜರಾಗಿದ್ದು ಅವರೆಲ್ಲ ಕೂಡ ಇವತ್ತು ಈಚೆ ಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಅವರ ತಾಯಿ ಭಾಗ್ಯ ಏನಿದ್ರು ಅವರು ತುಂಬಾನೇ ಭಾವುಕ ಆಗಿದ್ರು ಅಂತ ಹೇಳ್ಬೋದು. ಆ ಪವಿತ್ರ ಗೌಡಗೆ ಯಾವಾಗ ಜಾಮೀನು ಮಂಜೂರು ಅನ್ನೋ ಮಾತು ಕೇಳಿ ಅವರು ಕಣ್ಣೀರು ಹಾಕೊಂಡು ಈಗ ಹೈಕೋರ್ಟ್ನಿಂದ ಖುಷಿಯಿಂದ ಹೊರಗಡೆ ಬಂದಿರುವಂಥದ್ದು. ಅರುಣ್, ಓಕೆ, ಇನ್ನೊಂದು ಕಡೆ ಅವರ ವಕೀಲರು ಏನ್ ಹೇಳ್ತಾ ಇದ್ರು? ಈ ಜಾಮೀನು ಸಿಗೋಕೆ ಕಾರಣವಾಗಿದ್ದು ಯಾವ ಅಂಶಗಳು ಅಂತ ಏನ್ ಮಾತನಾಡ್ತಾ ಇದ್ರು ಅವರು? ಅರುಣ್, ಪ್ರಮುಖವಾಗಿ ಇಲ್ಲೇನು ಪವಿತ್ರ ಅದು A1 ಆಗಿದ್ದಾರೆ, ಆದ್ರೂ ಕೂಡ ಅವರಿಗೆ ಈ ಪ್ರಕರಣದಲ್ಲಿ ಆಗಿಲ್ಲ ಅಂದ್ರೆ ಹಾಗಾಗಿ ಅವ್ರು ನೇರವಾಗಿ ಇದ್ರ ಭಾಗಿಯಾಗಿಲ್ಲ. ಅಂದ್ರೆ ಪ್ರಾರಂಭದಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ಬಿಟ್ರೆ ಆತನ ಕೊಲೆ ಪ್ರಕರಣದಲ್ಲಿ ಈಕೆ ಭಾಗಿಯಾಗಿಲ್ಲ ಅನ್ನೋ ಪ್ರಮುಖ ಅಂಶವನ್ನ ಮುಂದಿಟ್ಕೊಂಡು ವಾದ ಮಾಡ್ತಾ ಇದ್ರು. ಜೊತೆಗೆ ಕಳೆದ 7 ತಿಂಗಳಿಂದ ಕೂಡ ಪವಿತ್ರ ಗೌಡ ಪರಪ್ನಗರ ಜೈಲಲ್ಲಿ ಇರುವಂಥದ್ದು. ಆಕೆ ಒಬ್ಬ ಹೆಣ್ಣಾಗಿರೋ ಕಾರಣಕ್ಕಾಗಿ ಮತ್ತೆ ಮಗಳಿದ್ದಾಳೆ, ವಯಸ್ಸಾದ ತಾಯಿ ಇದ್ದಾರೆ, ಈ ಎಲ್ಲ ಗ್ರೌಂಡ್ಸ್ ಮೇಲೆ ಕೂಡ ವಾದ ಮಾಡಿದ್ರು. ಅದನ್ನ ಆಲಿಸಿದಂಥ ನ್ಯಾಯಾಧೀಶರು ಇವತ್ತು ಅವ್ರಿಗೂ ಸೇರಿದಂತೆ ಎಲ್ಲ 7 ಆರೋಪಿಗಳು ಕೂಡ ಜಾಮೀನು ಮಂಜೂರು ಮಾಡಿರುವಂಥದ್ದು. ಇಷ್ಟು ದಿನಗಳಿಂದಲೂ ಕೂಡ ದಟ ದರ್ಶನ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಿದ್ದಾರೆ, ಅನಾರೋಗ್ಯ ಅಂತೇಳಿ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ. ಆದರೆ ಪವಿತ್ರ ಗೌಡ ಪರಪ್ನಗರ ಜೈಲಿಗೆ ಹೋದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಒಮ್ಮೆಯೂ ಕೂಡ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ ಅಥವಾ ಮಾಧ್ಯಮಗಳಿಗೆ ಒಂದು ಫೋಟೋ ಕೂಡ ಆಕೆ ಇರೋದ್ರ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಈಗ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ನಂತರದಲ್ಲಿ ಅಥವಾ ನಾಳೆ ಮಧ್ಯಾಹ್ನ ನಂತರದಲ್ಲಿ ಪವಿತ್ರ ಗೌಡಗೆ ಬಿಡುಗಡೆ ಭಾಗ್ಯ ಸಿಗಲಿದೆ. ಅರುಣ್, ಸೊ ಇದು ಪವಿತ್ರ ಗೌಡ ಅವರ ತಾಯಿ ಅಲ್ಲಿ ಮಾತನಾಡಿದ್ದು, ಜೊತೆಗೆ ಅವರ ಪರ ವಕೀಲರು ಕೂಡ ಮಾತನಾಡಿದ್ದು. ಹೈಕೋರ್ಟ್ ಜಾಮೀನು ಕೊಟ್ಟರು ಕೂಡ ಪವಿತ್ರ ಇವತ್ತು ಬಿಡುಗಡೆ ಆಗೋದಿಲ್ಲ. ಕಾರಣ ಷರತ್ತುಗಳಿರುತ್ತೆ, ಆ ಷರತ್ತುಗಳನ್ನೆಲ್ಲ ಪೂರ್ಣಗೊಳಿಸಬೇಕಾಗತ್ತೆ. ತದನಂತರ ನಾಳೆ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ದರ್ಶನ್ ಈಗ ಆಲ್ರೆಡಿ ಹೊರಗಡೆಗಿದ್ದಾರೆ. ಇನ್ನುಳಿದಂಥ 6 ಆರೋಪಿಗಳು ನಾಳೆ ಬಿಡುಗಡೆ ಆಗೋ ಸಾಧ್ಯತೆ ಇದೆ.